ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾರಂತ ಪ್ರತಿಯೊಬ್ಬ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು 3 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಈ ತರ ಇದೆ. ಇನ್ ದ ಗಿವನ್ ಫಿಗರ್ ಇಫ್ ಆಂಗಲ್ ACB ಇಸ್ ಈಕ್ವಲ್ ಟು ಆಂಗಲ್ CDA. ಸೊ ಮಾರ್ಕ್ ಮಾಡ್ಕೊಂಡು ಹೋಗ್ಬೋಣ. ಆಂಗಲ್ ACB ಹೋಲ್ ಆಂಗಲ್ ಓಕೆನಾ ಇಸ್ ಈಕ್ವಲ್ ಟು CDA. ಈ ಆಂಗಲ್ CDA. AC is equal to 6 centimeter, AD is equal to 3 centimeter. AC is 6, AD is 3. Okay. Find the length of AB. So ಈ ಹೋಲ್ ಲೆಂತ್ ಏನು ಅಂತ ಕೇಳ್ತಾ ಇದ್ದಾರೆ, ಇದನ್ನ ನಾವು ಫೈಂಡ್ ಮಾಡಬೇಕು. ಬಟ್ ನೀವು 2 ಮಾರ್ಕ್ಸ್ ಪ್ರಾಬ್ಲಮ್ ನ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ಯಾವ ಲೈನು ಪ್ಯಾರಲ್ ಅಂತ ಕೊಟ್ಟಿಲ್ಲ, ಇಲ್ಲಿ ಯಾವ ಟ್ರಯಾಂಗಲ್ಸ್ ಕೂಡ ಸಿಮಿಲರ್ ಅಂತ ಕೊಟ್ಟಿಲ್ಲ. ಸೊ ಫಸ್ಟ್ ನೀವು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು, ಆಮೇಲೆ ಅದರ ಪ್ರಪೋರ್ಷನ್ಸ್ ತಗೋಬೇಕು ಟು ಫೈಂಡ್ ದ ವ್ಯಾಲ್ಯೂ ಆಫ್ AB. ಓಕೆ, ಇದೊಂದು ಹಿಂಟ್. ಈಗ ಫಸ್ಟ್ ಥಿಂಗ್ ನಾವೇನ್ ಮಾಡಬೇಕು, ಏನ್ ಕೊಟ್ಟಿದ್ದಾರೆ, ACB is equal to CDA, ಕರೆಕ್ಟಾ? ಸೊ ಈ ಎರಡು ಆಂಗಲ್ ಇರುವಂತ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ರೆ ಒನ್ ಆಫ್ ದ ಪಾಯಿಂಟ್ ಆಲ್ರೆಡಿ ಕವರ್ ಆಗೋಗಿದೆ. ಸೊ ಅದನ್ನ ಐಡೆಂಟಿಫೈ ಮಾಡೋಣ. ಫಸ್ಟ್ ಆಂಗಲ್ ACB, ಆಂಗಲ್ ACB. ಸೊ ಈ ಹೋಲ್ ಆಂಗಲ್ ಯಾವ ಟ್ರಯಾಂಗಲ್ ಅಲ್ಲಿ ಇನ್ಕ್ಲೂಡ್ ಆಗಿದೆ? ACB ಹೋಲ್ ಆಂಗಲ್ ಸಿಗೋದು ಯಾವ್ದ್ರಲ್ಲಿ? 3 ವರ್ಟಿಸ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇನ್ ಟ್ರಯಾಂಗಲ್ ABC, ಕರೆಕ್ಟಾ? ಸೊ ಅದನ್ನ ಬರೆಯೋಣ ಇಲ್ಲಿ. ಸೊ ಟ್ರಯಾಂಗಲ್ ABC ಒನ್ ಟ್ರಯಾಂಗಲ್ ಐಡೆಂಟಿಫೈ ಮಾಡಿದ್ದೀರಾ. ಸೆಕೆಂಡ್ ಆಂಗಲ್ ಯಾವುದು? ಸೆಕೆಂಡ್ ಆಂಗಲ್ CDA, ಕರೆಕ್ಟಾ? ಸೊ ಇದು CDA. ಸೊ ನೀವು ಆಂಗಲ್ ಹೇಳ್ಬೇಕಾದ್ರೇನೆ ಅಬ್ಸರ್ವ್ ಮಾಡಿದ್ರೆ ಆಲ್ರೆಡಿ ಅದು ಯಾವ ಟ್ರಯಾಂಗಲ್ ಅಂತ ಆಂಗಲ್ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ CDA. ಈಗ ನಾವು ಇವೆರಡು ಟ್ರಯಾಂಗಲ್ ಸಿಮಿಲರ್ ಇಲ್ವಾ ಅಂತ ಪ್ರೂವ್ ಮಾಡೋಣ. ಈಗ ಫಸ್ಟ್ ಇನ್ಫಾರ್ಮೇಶನ್ ಆಲ್ರೆಡಿ ಗೊತ್ತಿದೆ, ದಟ್ C and D are equal. ಸೊ ಅದನ್ನ ಬರೆಯೋಣ. ಆಂಗಲ್ ACB is equal to ಆಂಗಲ್ CDA. ಯಾಕೆ? ಬಿಕಾಸ್ ದಿಸ್ ಇಸ್ ಗಿವನ್, ಕರೆಕ್ಟಾ? ಈಗ ಇನ್ನೊಂದು ಕ್ರೈಟೀರಿಯಾ ಬೇಕು. AA ಸಿಮಿಲಾರಿಟಿ ಮಾಡ್ತೀವಿ ಅಂದ್ರೆ ಇನ್ನೊಂದೇ ಒಂದು ಆಂಗಲ್ ಬೇಕು. ಆ ಆಂಗಲ್ ಹೇಗೆ ಐಡೆಂಟಿಫೈ ಮಾಡೋದು? ಓಕೆ, ABC ಅಂಡ್ CDA, ABC ಅಂಡ್ CDA ಎರಡು ಟ್ರಯಾಂಗಲ್ ಅಲ್ಲಿ ಇಫ್ ಯು ಕ್ಯಾನ್ ಅಬ್ಸರ್ವ್, ABC ಯಲ್ಲೂ ಆಂಗಲ್ A ಇದೆ, CDA ಯಲ್ಲೂ ಆಂಗಲ್ A ಇದೆ. ಸೊ ಕಾಮನ್ ಆಂಗಲ್ ಆಗುತ್ತಾ? ಅದನ್ನ ಬರೆಯೋಣ. ಸೊ ಆಂಗಲ್ ABC ತಗೊಂಡ್ರೆ ಏನ್ ಬರಿಬಹುದು? CAB ಅಂತ ಬರಿತೀನಿ ಆಫ್ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು ಆಂಗಲ್ CAD. ಯಾಕೆ? ಬಿಕಾಸ್ ದಿಸ್ ಇಸ್ ಅ ಕಾಮನ್ ಆಂಗಲ್. ಓಕೆನಾ? ಎರಡು ಆಂಗಲ್ ಸಾಕಲ್ವಾ? ಯಾವ ಕ್ರೈಟೀರಿಯಲ್ ಇದು ಸ್ಯಾಟಿಸ್ಫೈ ಆಗುತ್ತೆ? ಇಟ್ ಗೆಟ್ ಸ್ಯಾಟಿಸ್ಫೈಡ್ ಇನ್ AA ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಬೈ AA ಕ್ರೈಟೀರಿಯಾ ಏನ್ ಸಿಕ್ಕಿದೆ ನಮ್ಗೆ? ಟ್ರಯಾಂಗಲ್ ABC. ಇಲ್ಲಿ ನೀವು ಸ್ಟಾಪ್ ಮಾಡಬೇಕು, ಯಾಕಂದ್ರೆ ಆರ್ಡರ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಲ್ವಾ? ಸೊ ಟ್ರಯಾಂಗಲ್ ABC ಫಸ್ಟ್ ಟ್ರಯಾಂಗಲ್ ಹಾಗೆ ಬರ್ಕೊಂಡಿದ್ದೀರಾ, ನೋ ಪ್ರಾಬ್ಲಮ್, ಇಸ್ ಸಿಮಿಲರ್ ಟು ಟ್ರಯಾಂಗಲ್. ಈಗ ಆಂಗಲ್ A ಇಸ್ ಈಕ್ವಲ್ ಟು ವಿಚ್ ಆಂಗಲ್? A ಇಸ್ ಈಕ್ವಲ್ ಟು A, ಅದು ನಮಗೆ ಗೊತ್ತು. ಸೊ ಇಲ್ಲಿ ನಾನು A ಅಂತ ಬರಿತೀನಿ. ನೆಕ್ಸ್ಟ್ ಆಂಗಲ್ B ಇಸ್ ಈಕ್ವಲ್ ಟು ವಿಚ್ ಆಂಗಲ್? ನಾವು ಪ್ರೂವ್ ಮಾಡ್ಬೇಕಾದ್ರೆ ಅದ್ರದ್ದೇನು ಇನ್ಫಾರ್ಮೇಶನ್ ಬಂದಿಲ್ಲ, ಸೊ ಅದನ್ನ ಹೋಲ್ಡ್ ಅಲ್ಲಿ ಇಡೋಣ. ನೆಕ್ಸ್ಟ್ ಆಂಗಲ್ C is equal to which angle? ಆಂಗಲ್ C is equal to ಆಂಗಲ್ D. ಸೊ ಇಲ್ಲಿ ನಾನು D ಅಂತ ಬರಿತೀನಿ. ರಿಮೈನಿಂಗ್ ವರ್ಟಿಸ್ ಯಾವ್ದು ಅಥವಾ ರಿಮೈನಿಂಗ್ ಏನಿದೆ ಅದೇನು? C. ಸೊ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ ACD. ಈಗ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ಮೇಲೆ ಏನ್ ಮಾಡಬೇಕು? ನೀವು ಸೈಡ್ಸ್ ನ ಪ್ರಪೋರ್ಷನಲ್ ಬರಿಬೇಕು, ಕರೆಕ್ಟಾ? ಅದನ್ನ ಮಾಡೋಣ. ಫಸ್ಟ್ ಯಾವ್ದು ಕನ್ಸಿಡರ್ ಮಾಡ್ತೀನಿ? AB by AC. AB by AC is equal to BC by CD. BC by CD is equal to AC by AD. AC by AD. ಈಗ ಇದರಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಯಾವ ತರ ಪ್ರಪೋರ್ಷನ್ ಅಥವಾ ಯಾವ ಎರಡನ್ನ ಕನ್ಸಿಡರ್ ಮಾಡೋಣ ಅಂದ್ರೆ ಒಂದೇ ಒಂದು ಅನ್ನೋನ್ ಇರಬೇಕು, ಆಗ ನಮ್ ಜಾಬ್ ಈಸಿ ಆಗುತ್ತೆ. ಈಗ ನಾವೇನ್ ಫೈಂಡ್ ಮಾಡಬೇಕು? AB ಹೋಲ್ ಲೆಂತ್ ಅಲ್ವಾ? ಸೊ AB by AC, AB ಗೊತ್ತು, AC ಗೊತ್ತು. ಸೊ ಗೊತ್ತಿದೆ ನನಗೆ. ಸೊ AB ಹಾಗೆ ಬರ್ಕೊಂತೀನಿ, ಅದು ಅನ್ನೋನು. ಬೈ AC is 6 centimeter, ಕರೆಕ್ಟಾ? ನೆಕ್ಸ್ಟ್ BC by CD ಇದೆ. BCನೂ ಗೊತ್ತಿಲ್ಲ, CDನೂ ಗೊತ್ತಿಲ್ಲ, ಸುಮ್ಮನೆ ಅದು ಪ್ರಾಬ್ಲಮ್ ಮಾಡುತ್ತೆ. ಇದನ್ನ ಸ್ಕಿಪ್ ಮಾಡೋಣ. AC by AD, ಓಕೆ, ಎರಡು ಇನ್ಫಾರ್ಮೇಶನ್ ಗೊತ್ತು ನನಗೆ, ಇಸ್ ಈಕ್ವಲ್ ಟು 6 by AD. ಈಗ AD ಏನು? AD ಕೂಡ ಗೊತ್ತಿದೆ, ದಟ್ ಇಸ್ ನಥಿಂಗ್ ಬಟ್ 3. ಓಕೆ, ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಆಗುತ್ತೆ, ಅಥವಾ ಯು ಕ್ಯಾನ್ ಜಸ್ಟ್ ರೈಟ್ 3 1s 3 2s. 6 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AB ಇಸ್ ಈಕ್ವಲ್ ಟು 2 into 6. ಸೊ ಯು ವಿಲ್ ಗೆಟ್ AB is equal to 12 centimeter. ಈಗ ನಾವು ಸೆಕೆಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇನ್ ದ ಗಿವನ್ ಫಿಗರ್ BC is parallel to PQ. BC is equal to 8, PQ is equal to 4, BA is equal to 6.5, AP is equal to 2.8.
ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಆಲ್ರೆಡಿ ನಾನು ಅದನ್ನ ಫಿಲ್ ಮಾಡ್ಬಿಟ್ಟಿದ್ದೀನಿ. ಏನ್ ಫೈಂಡ್ ಮಾಡಬೇಕು? ಫೈಂಡ್ ಸಿ ಎ. ಓಕೆ, ಫೈಂಡ್ ಸಿ ಎ ಅಂಡ್ ಇನ್ನೊಂದು ಯಾವುದು ಎ ಕ್ಯೂ. ಓಕೆ, ಈ ಎರಡು ಸೈಡ್ ನ ನಾವು ಫೈಂಡ್ ಮಾಡಬೇಕು. ಈಗ ಈ ಎರಡು ಸೈಡ್ ಇನ್ಕ್ಲೂಡ್ ಆಗಿರುವಂತ ಎರಡು ಟ್ರಯಾಂಗಲ್ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಹುಡುಕಿದ್ರು ನಿಮಗೆ ಎರಡೇ ಟ್ರಯಾಂಗಲ್ ಇರೋದು. ಸೊ ವಿಲ್ ಜಸ್ಟ್ ರೈಟ್ ದ ನೇಮ್ಸ್ ಆಫ್ ದಟ್ ಟ್ರಯಾಂಗಲ್ ಪಿ ಕ್ಯೂ ಎ. ಫಸ್ಟ್ ಒನ್ ಟ್ರಯಾಂಗಲ್ ಪಿ ಕ್ಯೂ ಎ ಅಂಡ್ ಟ್ರಯಾಂಗಲ್ ಎ ಸಿ ಬಿ ಅಂತ ಬರ್ದಿರ್ತೀನಿ. ಓಕೆನಾ? ಈಗ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನದು? ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ. ಕರೆಕ್ಟಾ? ಸೊ ಪ್ಯಾರಲಲ್ ಲೈನ್ಸ್ ಬಂದ ತಕ್ಷಣ ಆಲ್ಟರ್ನೇಟ್ ಆಂಗಲ್ಸ್ ಬರುತ್ತೆ. ಈಗ ಆಲ್ಟರ್ನೇಟ್ ಆಂಗಲ್ಸ್ ನ ಐಡೆಂಟಿಫೈ ಮಾಡೋಣ. ಫಸ್ಟ್ ಈಗ ಆಂಗಲ್ ಪಿ ನಾನು ಕನ್ಸಿಡರ್ ಮಾಡ್ತೀನಿ ಅಂಡ್ ಅದನ್ನ ಆಂಗಲ್ 1 ಅಂತ ಬರಿತೀನಿ. ಅಂದ್ರೆ ಆಲ್ಟರ್ನೇಟ್ ಆಂಗಲ್ ಫಾರ್ ಆಂಗಲ್ ಪಿ ಇಸ್ ಆಂಗಲ್ ಸಿ. ಇದನ್ನ 2 ಅಂತ ಬರಿತೀನಿ. ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಆಲ್ಟರ್ನೇಟ್ ಆಂಗಲ್ಸ್ ನ ಐಡೆಂಟಿಫೈ ಮಾಡಬಹುದು. ಈ ಆಂಗಲ್ ನ ಆಂಗಲ್ 3 ಅಂತ ಕರೆದ್ರೆ ಆಲ್ಟರ್ನೇಟ್ ಆಂಗಲ್ ಫಾರ್ ಕ್ಯೂ ಇಸ್ ಬಿ. ಸೊ ಅದನ್ನ 4 ಅಂತ ಕರಿತೀನಿ. ದಿಸ್ ಇಸ್ ಆಂಗಲ್ 4. ಓಕೆ, ಅದನ್ನೇ ಇವಾಗ ಇಲ್ಲಿ ಬರೆಯೋಣ. ವಿ ಕ್ಯಾನ್ ಜಸ್ಟ್ ರೈಟ್ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂಡ್ ಆಂಗಲ್ 3 ಇಸ್ ಈಕ್ವಲ್ ಟು ಆಂಗಲ್ 4. ಎರಡು ಏನಕ್ಕೆ? ಬಿಕಾಸ್ ದೇ ಆರ್ ಆಲ್ಟರ್ನೇಟ್ ಆಂಗಲ್ಸ್. ಓಕೆನಾ? ಸೊ ಈ ಎರಡು ಸಾಕಲ್ವಾ ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಕ್ಕೆ. ಸೊ ಟ್ರಯಾಂಗಲ್ ಪಿ ಕ್ಯೂ ಎ ಇಸ್ ಸಿಮಿಲರ್ ಟು ಟ್ರಯಾಂಗಲ್. ಈಗ ನಾವು ಆರ್ಡರ್ ಅಲ್ಲಿ ಬರೀಬೇಕು. ಆಂಗಲ್ ಪಿ ಇಸ್ ಈಕ್ವಲ್ ಟು ವಿಚ್ ಆಂಗಲ್? ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಸಿ. ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ವಿಚ್ ಆಂಗಲ್? ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಬಿ. ಬಿ. ಇನ್ನೊಂದು ಉಳಿದಿರೋದು ಯಾವುದು? ಎ. ಸೊ ಟ್ರಯಾಂಗಲ್ ಪಿ ಕ್ಯೂ ಎ ಸಿಮಿಲರ್ ಟು ಟ್ರಯಾಂಗಲ್ ಸಿ ಬಿ ಎ. ಯಾವ ಕ್ರೈಟೀರಿಯಾ? ಬೈ ಎ ಕ್ರೈಟೀರಿಯಾ. ಓಕೆ, ನೆಕ್ಸ್ಟ್ ಕೆಲಸ ಏನ್ ನಮ್ದು? ಸೈಡ್ಸ್ ನ ಪ್ರಪೋರ್ಷನಲ್ ಬರಿಬೇಕು. ಸೊ ಪ್ರಪೋರ್ಷನಲ್ ಬರೆಯೋಣ. ಏನಿದೆ? ಪಿ ಕ್ಯೂ ಬೈ ಸಿ ಬಿ ಇಸ್ ಈಕ್ವಲ್ ಟು ಕ್ಯೂ ಎ ಬೈ ಬಿ ಎ ಇಸ್ ಈಕ್ವಲ್ ಟು ಪಿ ಎ ಬೈ ಸಿ ಎ. ಆಲ್ರೆಡಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಕ್ಯೂ ಏನು? ಪಿ ಕ್ಯೂ ಇಸ್ 4 ಬೈ ಸಿ ಬಿ. ಸಿ ಬಿ ಇಸ್ 8 ಇಸ್ ಈಕ್ವಲ್ ಟು ಕ್ಯೂ ಎ. ಓಕೆ, ಕ್ಯೂ ಎ ಇಸ್ ಅನ್ನೋನ್ ಬೈ ಬಿ ಎ. ಬಿ ಎ ಏನು? 6.5 ಇಸ್ ಈಕ್ವಲ್ ಟು ಪಿ ಎ. ಪಿ ಎ ಏನು? 2.8 ಬೈ ಸಿ ಎ ವಿಚ್ ಇಸ್ ಅ ಅನ್ನೋನ್. ಈಗ ಫಸ್ಟ್ ಒಂದೇ ಒಂದು ಅನ್ನೋನ್ ಇಟ್ಕೊಂಡು ಇನ್ನು 3 ಮಿಕ್ಕಿರೋ ಅಂತ ಒಂದು ಪ್ರಪೋರ್ಷನ್ ತಗೋಣ. ಫಸ್ಟ್ ನಾನು ಇವೆರಡನ್ನ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ನನಗೆ ಓನ್ಲಿ ಅನ್ನೋನ್ ಇಸ್ ಸಿ ಎ, ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ನನಗೆ ಗೊತ್ತಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ? ದ ಸೇಮ್ ಥಿಂಗ್ 4/8 ಏನಿದೆ ಇದನ್ನ ಹಾಗೆ ಇದನ್ನ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಅಗೇನ್ ನೋಡಿ 4/8 2.8 3 ಗೊತ್ತಿದೆ, ಒಂದೇ ಒಂದು ಅನ್ನೋನ್ ಇದೆ. ಓಕೆನಾ? ಸೊ ಫಸ್ಟ್ ಜಸ್ಟ್ ಈ ಎರಡು ರೇಷಿಯೋನ ಕನ್ಸಿಡರ್ ಮಾಡ್ತೀನಿ. ಸೊ 4/8 ಇಸ್ ಈಕ್ವಲ್ ಟು ಕ್ಯೂ ಎ ಬೈ 6.5. ಓಕೆನಾ? ಸೊ 4 1s 4 2s ಏನಾಗುತ್ತಿದ್ದು? 2 times ಕ್ಯೂ ಎ ಇಸ್ ಈಕ್ವಲ್ ಟು 6.5. ಸೊ 2 1s 2 3.25 ಅಂದ್ರೆ ನಮ್ಗೆ ಕ್ಯೂ ಎ ಏನ್ ಸಿಕ್ಕಿದೆ? ಕ್ಯೂ ಎ ಇಸ್ 3.25 ಸೆಂಟಿಮೀಟರ್. ಓಕೆನಾ? ಸೊ ಫಸ್ಟ್ ಕೇಸ್ ಆಯ್ತು. ನೆಕ್ಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ದೆ? ನೆಕ್ಸ್ಟ್ ವಿ ಕ್ಯಾನ್ ಕನ್ಸಿಡರ್ 4/8 ಇದು, ಆಮೇಲೆ 2.8 ಬೈ ಸಿ ಎ. ಸೊ 4/8 ಇಸ್ ಈಕ್ವಲ್ ಟು 2.8 ಎಸ್ 2.8 ಬೈ ಸಿ ಎ. ತಿರ್ಗಾ ಸೇಮ್ ಥಿಂಗ್ ಇದನ್ನ 1/2 ಅಂತ ಬರಿಬೋದಾ? 1/2 ಇಸ್ ಈಕ್ವಲ್ ಟು 2.8 ಬೈ ಸಿ ಎ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಸಿ ಎ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್ ಅಂತ ಸಿಗುತ್ತೆ. ಸೊ ಎರಡು ಅನ್ನೋನ್ಸ್ ನೀವು ಫೈಂಡ್ ಮಾಡಿದ್ದೀರಾ. ಈಗ 3 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇನ್ ದ ಗಿವನ್ ಫಿಗರ್ ಇಫ್ ಎಕ್ಸ್ ಅಂಡ್ ವೈ ಆರ್ ಪಾಯಿಂಟ್ಸ್ ಆನ್ ಎ ಬಿ ಅಂಡ್ ಎ ಸಿ. ಓಕೆ, ಎಕ್ಸ್ ಅಂಡ್ ವೈ ಆರ್ ಪಾಯಿಂಟ್ಸ್ ಆನ್ ಎ ಬಿ ಅಂಡ್ ಎ ಸಿ. ಓಕೆ, ಎರಡು ಪಾಯಿಂಟ್ ನ ಕೊಟ್ಟಿದ್ದಾರೆ, ಜಾಯಿನ್ ಮಾಡಿರೋಣ. ಎಕ್ಸ್ ಅಂಡ್ ವೈ ಆರ್ ಪಾಯಿಂಟ್ಸ್ ಆನ್ ಎ ಬಿ ಅಂಡ್ ಎ ಸಿ ಸಚ್ ದಟ್ ಎ ಎಕ್ಸ್ ಬೈ ಎಕ್ಸ್ ಪಿ ಇಸ್ ಈಕ್ವಲ್ ಟು 3/4. ಓಕೆ, ಇದು 3 ಇದು 4. ಎ ವೈ ಬೈ ವೈ ಸಿ ಇಸ್ 5/9. ಓಕೆ, 5 9. ಈಗ ನಾವೇನ್ ಫೈಂಡ್ ಮಾಡಬೇಕು? ದೆನ್ ಸ್ಟೇಟ್ ವೆದರ್ ಎಕ್ಸ್ ವೈ ಅಂಡ್ ಬಿ ಸಿ ಆರ್ ಪ್ಯಾರಲಲ್ ಆರ್ ನಾಟ್. ಅಂದ್ರೆ ಎಕ್ಸ್ ವೈ ಅಂಡ್ ಬಿ ಸಿ ಇವೆರಡು ಲೈನು ಪ್ಯಾರಲಲ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ದೇ ಆರ್ ಜಸ್ಟ್ ಆಸ್ಕಿಂಗ್ ಅಸ್ ಟು ಪ್ರೂವ್ ಕಾರ್ನರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಕರೆಕ್ಟಾ? ಈಗ ಸೈಡ್ಸ್ ಎರಡು ರೇಷಿಯೋ ಕೊಟ್ಟಿದ್ದಾರೆ, ಅದು ಎಕ್ಸ್ ವೈ ಡಿವೈಡ್ ಮಾಡ್ತಿದ್ಯಾ ಎರಡು ಸೈಡ್ ನ ಅನ್ನೋದನ್ನ ನಾವು ಈಗ ಪ್ರೂವ್ ಮಾಡಬೇಕು. ಯಾಕಂದ್ರೆ ಎಕ್ಸ್ ವೈ ಡಿವೈಡ್ ಮಾಡಿದ್ರೆ ಇವೆರಡು ಪ್ಯಾರಲಲ್ ಆಗೋದು ಅಲ್ವಾ? ಈಗ ಯಾವ ಎರಡು ರೇಷಿಯೋ ಕೊಟ್ಟಿದ್ದಾರೆ? ಫಸ್ಟ್ ರೇಷಿಯೋ ಲೈನ್ ಎ ಬಿಗೆ ಆ ರೇಷಿಯೋ ಬಂದು ಎ ಎಕ್ಸ್ ಬೈ ಎಕ್ಸ್ ಬಿ ಆಗುತ್ತೆ. ಕರೆಕ್ಟಾ? ಇದು ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ 3/4.
ಕರೆಕ್ಟಾ? ನೆಕ್ಸ್ಟ್ ಎ ಸಿಗೆ ಏನಾಗುತ್ತೆ, ಎ ಸಿಗೆ AY/YC ಇಸ್ ಈಕ್ವಲ್ ಟು 5/9. ಈಗ ಅಕಾರ್ಡಿಂಗ್ ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ XY ಪ್ಯಾರಲಲ್ ಟು BC ಇದ್ದಾಗ ಏನಾಗುತ್ತೆ, AX/XB ವಿಲ್ ಬಿ ಈಕ್ವಲ್ ಟು AY/YC. ಕರೆಕ್ಟಾ? ಸೈಡ್ಸ್ ನ ಅದು ಸೇಮ್ ಪ್ರಪೋರ್ಷನಲ್ ಡಿವೈಡ್ ಮಾಡುತ್ತೆ. ಈಗ ಇಲ್ಲಿ ಕಂಪೇರ್ ಮಾಡಿ, AX/XB 3/4 ಇದೆ, ಇದು 5/9 ಇದೆ. ಎರಡು ಈಕ್ವಲ್ ಇದೆಯಾ? ಎರಡು ಈಕ್ವಲ್ ಇಲ್ಲ. ಯಾಕಂದ್ರೆ 3/4 ಇಸ್ ನಾಟ್ ಈಕ್ವಲ್ ಟು 5/9. ಸೊ ಇದು ಕೂಡ ಈಕ್ವಲ್ ಆಗಲ್ಲ. ಸೊ ಈಕ್ವಲ್ ಇಲ್ಲ ಅಂದ್ರೆ XY ವಿಲ್ ನಾಟ್ ಬಿ ಪ್ಯಾರಲಲ್ ಟು BC. XY BC ಪ್ಯಾರಲಲ್ ಆಗಿರಕ್ ಆಗಲ್ಲ.